ಚಳುವಳಿಯ ಯುಗವೇ ಅಂತ್ಯವಾಯಿತು. ಕನ್ನಡಿಗರ ಆಶೋತ್ತರಗಳ ಪರವಾಗಿ ಧ್ವನಿ ಎತ್ತುವವರೇ ಇಲ್ಲವಾದಂತಾದರು ಎಂಬ ಕಾಲಘಟ್ಟದಲ್ಲಿ ಶ್ರೀ ಟಿ.ಎ. ನಾರಾಯಣಗೌಡರ ದಕ್ಷ ಸಾರಥ್ಯದಲ್ಲಿ ಉದಯ ಸೂರ್ಯನಾಗಿ ಹೊರಹೊಮ್ಮಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ಕರುನಾಡು ಕಂಡ ಬಲಿಷ್ಠವಾದ ಸಂಘಟನೆ, ಕನ್ನಡಿಗರ ಪಾಲಿನ ಆತ್ಮಸ್ಥೈರ್ಯ, ಕನ್ನಡತನದ ಅಸ್ಮಿತೆಯ ಪ್ರತಿರೂಪ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ರಕ್ಷಣಾ ವೇದಿಕೆ. ಗಂಡು ಹೆಣ್ಣೆನ್ನದೆ ಇಬ್ಬರಲ್ಲೂ ಸರಿಸಮನಾಗಿ ಕನ್ನಡದ ಕಿಚ್ಚನ್ನು ತುಂಬಿ ಕನ್ನಡದ ಕಲಿಗಳನ್ನಾಗಿ ರೂಪಿಸಿ ಕನ್ನಡ ವಿರೋಧಿ ನಾಡದ್ರೋಹಿ ಅವನಾರೇ ಆಗಿದ್ದರೂ ಅವನೆದೆಯಲ್ಲಿ ಭೂಕಂಪನ ಬೇರ್ಪಡಿಸುವಂತೆ ಕನ್ನಡದ ರಣಕಹಳೆ ಮೊಳಗಿಸುವ ಸಿಂಹ ಘರ್ಜನೆ ಮೂಡಿಸಿತು ಕನ್ನಡದ ಭೀಷ್ಮ, ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಾದಂಡನಾಯಕ, ಭುವನೇಶ್ವರಿಯ ವರಪುತ್ರ ಶ್ರೀ ಟಿ.ಎ. ನಾರಾಯಣಗೌಡರು. ಅಹರ್ನಿಶಿ ನಾಡ ರಕ್ಷಣೆಗೆ ಮುಡಿಪಾದ ಕರ್ನಾಟಕ ರಕ್ಷಣಾ ವೇದಿಕೆಯ ಪರಮೋಚ್ಚ ನಾಯಕರಾಗಿ ನಾಡಿನುದ್ದಕ್ಕೂ ಲಕ್ಷಾಂತರ ಕನ್ನಡ ಸಮರ ಸೇನಾನಿಗಳಿಗೆ ಕನ್ನಡದ ದೀಕ್ಷೆ ನೀಡಿ ನಾಡಿನಾದ್ಯಂತ ದಾಪುಗಾಲಿಡುತ್ತಿರುವ ಶ್ರೀ ಟಿ.ಎ. ನಾರಾಯಣಗೌಡರು ಕನ್ನಡದ ಕಟ್ಟಾಳು, ನೆಲದ ದನಿಯ ನಾಯಕ, ಕನ್ನಡದ ಘರ್ಜನೆಯ ಕಂಠೀರವ. ಸ್ಥಾಪನೆಯಾದಾಗಿನಿಂದ ಇಲ್ಲಿಯವರೆಗಿನ 2.5 ದಶಕಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯು ಅಸಂಖ್ಯ ಐತಿಹಾಸಿಕ ಕನ್ನಡ ಪರ ಹೋರಾಟಗಳಲ್ಲದೆ ಕರ್ನಾಟಕದ ಎಲ್ಲ ಜಿಲ್ಲೆ, ತಾಲೂಕು, ಹೋಬಳಿ, ಹಳ್ಳಿಗಳವರೆಗೆ ವ್ಯಾಪಿಸಿ ಅಖಂಡ ಕರ್ನಾಟಕದ ಸಂರಕ್ಷಣೆ, ಅಸ್ಮಿತೆಗಾಗಿ ಸದಾ ಸನ್ನದ್ಧವಾಗಿ ನಿಂತಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಸುದೀರ್ಘ 26 ವರ್ಷಗಳ ಕನ್ನಡ ಪರ ಹೋರಾಟದ ಜೈತ್ರ ಯಾತ್ರೆಯೊಂದಿಗೆ ಬೆಳ್ಳಿ ಹಬ್ಬದ ವರ್ಷಕ್ಕೆ ಕಾಲಿಡುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಕರ್ನಾಟಕದ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಕನ್ನಡ ದೀಕ್ಷೆ ಪ್ರತಿ